Praise the Lord. Praise the Lord. Hallelujah. 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 ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ವಂದನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೋನಾ ಪ್ರವಾದಿಯ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ. ಅಮಿತಾಯ ಮಗನಾದ ಯೋನನಿಗೆ ದೇವರ ವಾಣಿಯನ್ನು ಕೇಳಿಸಿಕೊಂಡು. ಸಹೋದರ ಸಹೋದರಿಯರೇ, ದೇವರು ನಿನೆವೆ ಪಟ್ಟಣದಲ್ಲಿ ಬದುಕಿರುವಂತಹ 1,20,000 ಮಂದಿ ಹತ್ರ ಮಾತಾಡಬೇಕಂದ ದೇವರ ಆಶಿಸ್ತು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ 1,20,000 ಜನ ಅವರಲ್ಲಿ ಒಬ್ಬರು ಕೂಡ ದೇವರ ಸಾನ್ನಿಧ್ಯದ ವಲಯದಲ್ಲಿ ಇರಲಿಲ್ಲಂತಹ ಕಾರಣದಿಂದ ದೇವರಿಗೆ ಅವರ ಹತ್ರ ಮಾತಾಡುವುದು ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ದೇವರು ಈ ಯುವಕನಾದ ಯೋನ ಎಂಬ ವ್ಯಕ್ತಿಯನ್ನು ಕರೆದು ಅಭಿಷೇಕ ಮಾಡಿ ಆರಿಸಿ ಪ್ರವಾದಿ ಅಭಿಷೇಕವನ್ನು ಕೊಟ್ಟಿದ್ದಾರೆ. ಸಹೋದರ ಸಹೋದರ, ನಮ್ಮ ಜೀವನವನ್ನು ಕುರಿತು ಒಂದು ನಿಮಿಷ ಧ್ಯಾನಿಸೋಣ. ನಮ್ಮಲ್ಲಿ ಅನೇಕರು ದೇವರ ಸಾನ್ನಿಧ್ಯದ ವಲಯದ ಹೊರಗೆ ಬದುಕಿರುತ್ತಾರೆ. ನಮ್ಮ ಜೀವನದ ಅನೇಕ ಕೆಲಸ ಕಾರ್ಯಗಳಲ್ಲಿ ನಾವು ಭಾನುವಾರ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಆದರೆ ದೇವರ ಸಾಮ್ರಾಜ್ಯದ ಆ ಒಂದು ಆಸಕ್ತಿ ನಮ್ಮಲ್ಲಿ ಒಂದು ಬೆಂಕಿಯಾಗಿ ಉರಿಯುತ್ತಾ ಇದೆ ಎಂದು ಯೋಚನೆ ಮಾಡೋಣ. ದೇವರ ಸಾನ್ನಿಧ್ಯದಲ್ಲಿ ನಾವು ಜೀವಿಸುವರಾಗಿದ್ದಾರಾ ಅಂತ ಯೋಚನೆ ಮಾಡೋಣ. ಸಹೋದರ ಸಹೋದರಿಯರೇ, ದೇವರ ನಮ್ಮೊಂದಿಗೆ ಮಾತಾಡಬೇಕಂದ ಯಾವಾಗಲೂ ಆಶಿಸುವ ಆಸಕ್ತಿಯಿಂದ ವಾಕ್ಯವಾಗಿ ದೇವರು ಸಜೀವರಾಗಿ ಈ ಭೂಮಿಯಲ್ಲಿ ಈ ಪ್ರಪಂಚದಲ್ಲಿ ವಾಸಿಸುತ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನಾ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ಸಹೋದರ, ನೀವು ದೇವರ ಮಗನಾಗಿ, ದೇವರ ಮಗಳಾಗಿ, ದೇವರ ಪ್ರವಾದಿಯಾಗಿ ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಅನೇಕರಿಗೆ ಸಾಕ್ಷಿಗಳಾಗಿ, ಅನೇಕರಿಗೆ ದೇವರ ಆ ಒಂದು ಮಾತುಗಳನ್ನು ಸಾರುವರಾಗಿ ನಿಮ್ಮ ಜೀವನವನ್ನು ಮಾರ್ಪಡಬೇಕೆಂದ ನಿಮ್ಮ ಸೃಷ್ಟಿಕರ್ತರಾದ ದೇವರು ಆಶಿಸ್ತಾ ಇದ್ದಾರೆ. ಸಹೋದರ ಸಹೋದರಿ, ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸೋಣ. ಜೀವನ ಕಾಲದಲ್ಲಿ ದೇವರ ಮಾಡಿದ ಅನುಗ್ರಹ ಕಾರ್ಯಗಳನ್ನು ಸ್ಮರಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಓದೋಣ. ವಾಕ್ಯದಲ್ಲಿ ಬದುಕುವರಾದ ದೇವರು, ವಾಕ್ಯದಲ್ಲಿ ಜೀವಿಸುವರಾದ ದೇವರು, ವಾಕ್ಯವನ್ನು ಓದಿ ದೇವರ ಮಾತುಗಳನ್ನು ನಮ್ಮ ಶರೀರದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ದೇವರ ವಾಕ್ಯಗಳನ್ನು ಸ್ವೀಕರಿಸಿ ತಾಯಿ ಮರಿಗಳಂದೇ ಈ ಪ್ರವಾದಿ ಅಭಿಷೇಕವನ್ನು ಸ್ವೀಕರಿಸೋಣ. ವಿಶೇಷವಾಗಿ ಈ ಪರಿಶುದ್ಧವಾದ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿರಿ. ದೇವಾ, ನಿಮ್ಮ ಪ್ರವಾದಿ ಅಭಿಷೇಕ ನನ್ನಲ್ಲಿ ನೀಡಿರಿ. ಅಯೋಗ್ಯನಾದ ವ್ಯಕ್ತಿ, ಅನೇಕ ವ್ಯಕ್ತಿಗಳು ಪ್ರವಾದಿಗಳ ಜೀವನವನ್ನು ಧ್ಯಾನಿಸುವಾಗ ಒಂದು ವಿಷಯ ನಮಗೆ ಗೊತ್ತಾಗುತ್ತದೆ. ಯಾರು ಅಷ್ಟೊಂದು ಪ್ರಮುಖರಾದ ವ್ಯಕ್ತಿಗಳಲ್ಲ ಸಮಾಜದಲ್ಲಿ ಆ ಕಾಲದಲ್ಲಿ. ಆದರೆ ದೇವರವರನ್ನು ಆರಿಸಿ, ದೇವರವರನ್ನು ಅಭಿಷೇಕ ಮಾಡಿ, ದೇವರವರ ಮೇಲೆ ದೇವರ ಪವಿತ್ರಾತ್ಮರ ಶಕ್ತಿಯನ್ನು ತುಂಬಿಸಿ ಅವರನ್ನು ಬಲಪಡಿಸಿದ್ದಾರೆ. ಸಹೋದರ ಸಹೋದರಿಯರೇ, ಈ ಒಂದು ಪ್ರವಾದಿ ಅಭಿಷೇಕವನ್ನು ಪಡೆಯೋಣ. ದೇವರ ಕೊಟ್ಟ ಎಲ್ಲ ಆಶೀರ್ವಾದ ಕಾರ್ಯಗಳನ್ನು ಸ್ಮರಿಸಿ ದೇವರನ್ನು ಸ್ತುತಿಸಿ ಆರಾಧಿಸೋಣ. ಈ ಪರಿಶುದ್ಧವಾದ ಸಮಯದಲ್ಲಿ ಸ್ವರ್ಗದಿಂದ ಪ್ರವಾದಿಗಳ ಅಭಿಷೇಕ ದೇವರ ನಮ್ಮ ಮೇಲೆ ನಿಕ್ಷೇಪಿಸುವ, ನಮ್ಮ ಮೇಲೆ ಸುರಿಯುವ ಸಮಯ. 2 ಕರಗಳು ದೇವರ ಸನ್ನಿಧಿಗೆ ಚಾಚೋಣವೇ. ಅಭಿಷೇಕದಿಂದ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಆರಾಧನಾ ದೇವ, ಸ್ತೋತ್ರ ಕರ್ತನೆ. ಸ್ವಾಮಿ, ನನ್ನ ಮೇಲೆ ನಿಮ್ಮ ಪ್ರವಾದಿ ಅಭಿಷೇಕವನ್ನು ದೇಪಾಲಿಸಿರಿ. ಯೋನ ಪ್ರವಾದಿ ಅಭಿಷೇಕ, ಯೆರೆಮೀಯ ಪ್ರವಾದಿ ಅಭಿಷೇಕ, ಯೋಷುವ ಪ್ರವಾದಿ ಅಭಿಷೇಕ, ಮೋಸೆಯ ಅಭಿಷೇಕ, ತಾಯಿ ಮರಿಯಳ ಅಭಿಷೇಕ, ಶಿಷ್ಯರ ಅಭಿಷೇಕ, ಅಪೊಸ್ತಲರ ಅಭಿಷೇಕ ದೇವಾ ನನ್ನ ಮೇಲೆ ತುಂಬಿಸಿರಿ. ನಿಮ್ಮ ವಾಕ್ಯದ ಆ ಒಂದು ಜೀವನವನ್ನು ಜೀವಿಸುವ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಆರಾಧನಾ, ಆರಾಧನಾ, ಆರಾಧನಾ. ಸ್ತೋತ್ರ ಕರ್ತನೆ. ಹಾಡಿ ಪ್ರಾರ್ಥಿಸೋಣ. ದೇವರ ವಿಶೇಷವಾದ ಕೃಪೆಯ ಅಭಿಷೇಕ, ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಸಾನ್ನಿಧ್ಯ ಈ ಪರಿಶುದ್ಧ ಸಮಯದಲ್ಲಿ ಅನುಭವಿಸೋಣ. ಈ ಗೀತೆಯ ಸಾಲುಗಳನ್ನು ಹಾಡುವಾಗ ಒಂದು ನೂತನವಾದ ಅಭಿಷೇಕ ನಮ್ಮಲ್ಲಿ
ಬಂದು ತುಂಬುವ ಆ ಒಂದು ಸಮಯ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಟ್ಟು ಹಾಡೋಣ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ. ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಮಹಿಮೆ ಪಡಿಸೋಣ. ಜೀವನದಲ್ಲಿ ಕೊಟ್ಟ ಅನೇಕ ಅದ್ಭುತ ಕಾರ್ಯಗಳು ಸ್ಮರಿಸಿಕೊಳ್ಳೋಣ. ಪಾಪಿಯಾದ ಯೋಗ್ಯನಾದ ನನ್ನಲ್ಲಿ ದೇವರು ತುಂಬಿದ ಎಲ್ಲ ಅಭಿಷೇಕಕ್ಕಾಗಿ ಸ್ವಾಮಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಆರಾಧಿಸಿ ಸ್ವಾಮಿ, ನಾನು ಅಯೋಗ್ಯನಾದ ವ್ಯಕ್ತಿ, ನಾನು ಬಲಹೀನನಾದ ವ್ಯಕ್ತಿ ದೇವ, ನಿಮ್ಮ ಕೃಪೆ ನನ್ನಲ್ಲಿ ತುಂಬಿಸುವುದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಸ್ವಾಮಿ. ಪಾಪಿಯಾದ ನನ್ನ ಜೀವನ ಮುಖಾಂತರ ಅನೇಕ ಆಶ್ಚರ್ಯಕರವಾದ ಅದ್ಭುತಕರವಾದ ಕಾರ್ಯಗಳನ್ನು ಮಾಡಿ ದೇವಾ ನಿಮ್ಮ ಸನ್ನಿಧಿಯಲ್ಲಿ ನಿಂತು ಸೇವೆ ಮಾಡುವ ಕೃಪೆ ನೀಡಿದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ದೇವರನ್ನು ಮಹಿಮೆ ಪಡಿಸೋಣ. ಸಹೋದರ ಸಹೋದರಿಯರೇ, ಜೀವನದಲ್ಲಿ ಎಲ್ಲವನ್ನು ದೇವರು ಕೊಟ್ಟ ದಾನ ಅಂತ ಯೋಚನೆ ಮಾಡಿರಿ. ಏನು ನಿಮ್ಮ ಸ್ವಂತ ಅಲ್ಲ, ನಿಮ್ಮ ಶರೀರ, ನಿಮ್ಮ ಆತ್ಮ, ನಿಮ್ಮಲ್ಲಿರುವಂತ ಜೀವ ಎಲ್ಲವನ್ನು ದೇವರು ಕೊಟ್ಟ ದಾನವಾಗಿದೆ. ದೇವರನ್ನು ಮಹಿಮೆ ಪಡಿಸೋಣ. ಬಿತ್ತುಡದು ಮಣ್ಣುವ ಮಣ್ಪಾತ್ರೆಯು ಬೀಳದಂತೆ ಕಾದದ್ದು ನೀವಲ್ಲವೇ. ಬಿತ್ತುಡದು ಹೋಗುವ ಮಣ್ಪಾತ್ರೆಯು ಬೀಳದಂತೆ ಕಾದದ್ದು ನೀವಲ್ಲವೇ. ನೆಟ್ಟಿದ್ದು ನೆಲೆಸಿದ್ದು ಅನೇಕರಾದರೂ ಬೆಳೆಸಿದ್ದು ನಿನ್ನಯ ಕರವಲ್ಲವೇ. ನೆಟ್ಟಿದ್ದು ನೆಲೆಸಿದ್ದು ಅನೇಕರಾದರೂ ಬೆಳೆಸಿದ್ದು ನಿನ್ನಯ ಕರವಲ್ಲವೇ. ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮತ್ತೆ ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ಜೀವನದ ನಾಡೋಣ. ಹಾಲೆಲೂಯ, ಸ್ತುತಿಸಿ ಆರಾಧಿಸಿರಿ. ಹಾಲೆಲೂಯ ಹಾಲೆಲೂಯ. ದೇವಾ ಸ್ತೋತ್ರ, ದೇವಾ ಸ್ತೋತ್ರ ಕರ್ತನೆ. ವಚನದ ಅಭಿಷೇಕವನ್ನು ನಮ್ಮಲ್ಲಿ ತುಂಬಿ ತುಳುಕುವ ಕೃಪೆ ನೀಡಿದಕ್ಕಾಗಿ ನಮ್ಮನ್ನು ಸ್ತುತಿಸುತ್ತೇವೆ ಸ್ವಾಮಿ. ಹಾಲೆಲೂಯ ಹಾಲೆಲೂಯ. ಹುಟ್ಟಿದಾಗದಿಂದ ಸ್ವಾಮಿ ನಿಮಗೆ ಸ್ವಾಮಿ ನಿಮ್ಮ ಕೃಪೆಯಲ್ಲಿ, ನಿಮ್ಮ ಅಭಿಷೇಕದಲ್ಲಿ, ನಿಮ್ಮ ಪ್ರಸನ್ನತೆಯಲ್ಲಿ ಬದುಕ ಕೃಪೆ ನೀಡಿದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಹಾಲೆಲೂಯ ಹಾಲೆಲೂಯ. ಯೇಸುವೇ ಆರಾಧನ 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 ಆರಾಧನೆ ಆರಾಧನೆ. ಹಾಲೆಲೂಯ ಯೇಸುವೇ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನೇ ಮುಚ್ಚೋಣ. ಎರಡು ಕರಗಳು ಹೃದಯದ ಮೇಲೆ ಇಟ್ಟು ಪ್ರಾರ್ಥಿಸಿರಿ. ಜೀವಂತ ದೇವರ ಸಜೀವವಾದ ಸಾನ್ನಿಧ್ಯವನ್ನು ಅನುಭವಿಸೋಣ. ಸತ್ತಲಾಸರಿಗೆ ಜೀವ ಕೊಟ್ಟ ದೇವರು, ಸಹೋದರ ಬಲಹೀನರಾದ ನಮ್ಮ ಜೀವನದಲ್ಲಿ ಸಹೋದರಿ
ದೇವರ ಅಭಿಷೇಕಕರವಾದ ಜೀವವನ್ನು ದೇವರು ವಿಶೇಷವಾಗಿ ದಯಪಾಲಿಸುವ ಸಮಯ. ಪ್ರವಾದಿಗ ಅಭಿಷೇಕದಿಂದ ನಮ್ಮನ್ನು ದೇವರು ತುಂಬಿಸುವ ಸಮಯ. ನೀವು ಬದುಕುವ ಕಾಲದಲ್ಲಿ, ನೀ ಕೆಲಸ ಮಾಡುವ ಜಾಗದಲ್ಲಿ, ನೀವು ಓದುವ ಸ್ಥಳದಲ್ಲಿ ಜೀವನದ ದೇವರಿಗೆ ಸಾಕ್ಷಿಯಾಗಿ ಈಗೋ ದೇವರು ನಿನ್ನನ್ನು ಕರೆದು ಆರಿಸುತ್ತಾ ಇದ್ದಾರೆ. ಒಪ್ಪಿಸಿಕೊಡ್ರಿ. ಯವನಸ್ಥ, ಯುವಕ, ಯುವತಿಯರೇ, ದೇವರಿಗಾಗಿ, ದೇವರ ಸೇವೆಗಾಗಿ ಜೀವನಗಳನ್ನು ಒಪ್ಪಿಸಿಕೊಡಿ. ನಿಮ್ಮಿಂದ ಅನೇಕ ಪ್ರವಾದಿಗಳು ದೇಳಲಿ, ನಿಮ್ಮಿಂದ ಅನೇಕ ಪ್ರಬೋಧಕರ ದೇಳಲಿ. ಯೇಸುವೇ, ನಿಮ್ಮ ಅಭಿಷೇಕ ಈ ನಿಮ್ಮ ಮಕ್ಕಳ ಮೇಲೆ ಸ್ವಾಮಿ ತುಂಬಿಸಿ. ನೂತನವಾದ ಅಭಿಷೇಕ ನಮ್ಮ ಸಭೆಯಲ್ಲಿ, ಧರ್ಮಸಭೆಯಲ್ಲಿ ತುಂಬಿಸಿ. ಬಲಹೀನರಾದಿ ಬಿದ್ದು ಹೋದ ಸಕಲರನ್ನು ಎಬ್ಬಿಸರಿದವ. ಒಂದು ವಿಶೇಷವಾದ ಚೈತನ್ಯವನ್ನು ತುಂಬಿಸರಿ. ಸ್ತೋತ್ರ. ಪವಿತ್ರಾತ್ಮರ ವಿಶೇಷ ಅಭಿಷೇಕ. ಧರ್ಮಸಭೆಯನ್ನು ಮುನ್ನಡೆಸುವ ದೇವರ ಆತ್ಮರು, ಬಲಹೀನರಾದ ವ್ಯಕ್ತಿಗಳನ್ನು ಬಲಪಡಿಸುವ ದೇವರ ಆತ್ಮರು. ಯೋನ ಪ್ರವಾದಿಯಲ್ಲಿ ಇಳಿದು ಬಂದು ಬೆಂಕಿಯ ಅಭಿಷೇಕವಾಗಿ, ಅಗ್ನಿ ಅಭಿಷೇಕವಾಗಿ ತುಂಬಿದ ದೇವರಾತ್ಮರು, ಮೋಶೆಯನ್ನು ಬಲಪಡಿಸಿದ ದೇವರಾತ್ಮರು, ಪರಿಶುದ್ಧ ಕನ್ಯಾ ಮರಿಯಮ್ಮನವರಲ್ಲಿ ತುಂಬಿದಂತ ದೇವರಾತ್ಮರು, ಯೆರೆಮೀಯ ಪ್ರವಾದಿಯಲ್ಲಿ, ಯೆಶಾಯ ಪ್ರವಾದಿಯಲ್ಲಿ ತುಂಬಿದ ದೇವರಾತ್ಮರು. ಸಹೋದರ, ಸಹೋದರಿ, ಈ ಸಮಯದಲ್ಲಿ ಈಗ ನಿನ್ನಲ್ಲಿ ತುಂಬಿ ತುಳುಕುವ ಸಮಯ. ನೀವು ದೇವರ ಮಗನಾಗಿ ಮಾರ್ಪಡುವ ಸಮಯ, ದೇವರ ಮಗಳಾಗಿ ನೀವು ಮಾರ್ಪಡಿಸುವ ಸಮಯ. ದೇವರಿಗೆ ಜೀವನವನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸಿ ಆಡೋಣ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ ಸೇರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾವಸ ಸೃಷ್ಟಿಯಾದೆ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾವಸ ಸೃಷ್ಟಿಯಾದೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ದೇವರ ಆತ್ಮರು ನಮ್ಮಲ್ಲಿ ಇಳಿದು ಬರುವಾಗ ಪಾಪಗಳಿಂದ ತುಂಬಿದ ಹಳೆಯ ಜೀವನವನ್ನು ದೇವರು ಬದಲಾಯಿಸುತ್ತಾರೆ. ಪರಿಶುದ್ಧವಾದ ನಿರ್ಮಲವಾದ ಜೀವನವನ್ನು ದೇವರು ನೀಡುತ್ತಾರೆ. ಸಹೋದರ, ಸಹೋದರಿ, ಈ ದಿನ ನಿನ್ನ ಜೀವನದಲ್ಲಿ ಕೊನೆ ದಿನವಾದರೆ, ನೀನು ಈ ದಿನ ಮರಣಿಸಿದರೆ ನಿನ್ನ ಆತ್ಮದ ಪರಿಸ್ಥಿತಿ ಏನಂತ ಯೋಚಿಸಿರಿ. ಪಾಪ ಜೀವನವನ್ನು ಬಿಟ್ಟು ದೇವರ ಮಗನಾಗಿ, ದೇವರ ಮಗಳಾಗಿ ಮಾರ್ಪಡಿರಿ. ಅನೇಕ ಕೆಟ್ಟ ಅಭ್ಯಾಸಗಳಲ್ಲಿ ಗುಲಾಮರಾಗಿರುವ ನಾವುಗಳು ದೇವರಿಗೆ ಜೀವನವನ್ನು ಒಪ್ಪಿಸಿಕೊಡೋಣ. ದೇವರ ಪರಿಶುದ್ಧಿಯ ಆ ಒಂದು ವಿಶುದ್ಧವಾದ ವಸ್ತ್ರವನ್ನು ಧರಿಸೋಣ. ದೇವರ ಸಂದರ ಜೊತೆಯಲ್ಲಿ, ದೇವದೂತರ ಜೊತೆಯಲ್ಲಿ ದೇವರ ನಮಗೆ ಒಂದು ಸ್ಥಾನವನ್ನು ನೀಡಲೆಂದು ಪ್ರಾರ್ಥಿಸಿ ಆತ್ಮರ ಅಭಿಷೇಕವನ್ನು ಪಡೆಯೋಣ. ಆತ್ಮನ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. 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 ಆತ್ಮನ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ.
ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ತುತಿಸೋಣ, ದೇವರನ್ನು ಆರಾಧಿಸೋಣ. ಅದ್ಭುತಗಳು ಸಂಭವಿಸುವ ಸಮಯ, ದೇವರ ಶಕ್ತಿ ನಿನ್ನ ಮೇಲೆ ಇಳಿದು ಬರುವ ಸಮಯ. ರೋಗಿಯಾಗಿರುವ ಸಹೋದರ ಸಹೋದರಿ, ಈ ಪರಿಶುದ್ಧವಾದ ಸಮಯದಲ್ಲಿ ದೇವರ ಸೌಖ್ಯವನ್ನು ಪಡೆಯಿರಿ. ಮದ್ಯಪಾನದಲ್ಲಿ, ಧೂಮಪಾನದಲ್ಲಿ, ಅನೇಕ ಕೆಟ್ಟ ಅಭ್ಯಾಸಗಳಲ್ಲಿ ಬದುಕುವ ಸಹೋದರ ಸಹೋದರಿ, ದೇವರ ಶಕ್ತಿ ನಮ್ಮನ್ನು ಸ್ಪರ್ಶಿಸುವ, ಬಿಡುಗಡೆ ನೀಡುವ ಸಮಯ. ಆರ್ಥಿಕ ಸಮಸ್ಯೆಗಳಿಂದ, ಸಾಲಗಳಿಂದ ಶಕ್ತವಾದ ದೇವರ ಚೈತನ್ಯ, ಶಕ್ತವಾದ ದೇವರ ಅಭಿಷೇಕ ನಮಗೆ ಬಿಡುಗಡೆ ಕೊಡುವ ಸಮಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ.